ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನೋಡ್ರಿ ಒಂದು ಬೆಂಡೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ರೀ, ಟೇಸ್ಟ್ ಆಗಿರುತ್ತೆ. ಮತ್ತು ಯಾವಾಗಲೂ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದು 1/4 kg ಬೆಂಡೆಕಾಯನ್ನು ತೊಗೊಂಡಿದ್ದೀನಿ ರೀ. ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಇದು ಸ್ವಲ್ಪ ಎಳೆದು ಬೆಂಡೆಕಾಯಿ ಇರಬೇಕು ನೋಡ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮಾಡಬೇಕಾದ್ರೆ ಸ್ವಲ್ಪ ಎಳೆದಾದರೂ ತೊಗೊಂಡ್ರಾಗುತ್ತೆ, ಸ್ವಲ್ಪ ಗಟ್ಟಿಗಿರೋ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸ್ಬೇಕಾಗುತ್ತೆ ರೀ. ಎಳೆದಾದರೆ ನಿಮಗೆ ನಾವು ಜಸ್ಟ್ ಫ್ರೈ ಮಾಡ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ನಮಗೆ ಇದು ಸಾಂಬಾರು ರೆಡಿ ಆಗುತ್ತೆ. ತುಂಬ ಒಂದು ಬೇಗ ಆಗುವಂಥದ್ದು ಗೊಜ್ಜಿದು ಆಗಿದೆ ರೀ. ಅದಕ್ಕೆ ಇವತ್ತು ನಾನು ಇದು ನಿಮಗೆ ಈ ಒಂದು ಬೆಂಡೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನಾನಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಈ ಬಾಣಲೆಗೆ ನಾನು ಕಟ್ ಮಾಡಿಟ್ಟಂತಹ ಬೆಂಡೆಕಾಯನ್ನು ಹಾಕ್ಕೊಂಡಿದ್ದೀನಿ ರೀ. ಈ ಬೆಂಡೆಕಾಯಿ ನೋಡಿರಿ, ಒಂದೊಂದು ಸರ್ತಿ ಕೆಲವ್ರು ಅಂತಾರೆ ನಮಗೆ ಇದು ಲೋಳೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಕೆಲವೊಂದು ಸರ್ತಿ ನೀರಿಗೆ ಹಾಕೊಂಡು ತೊಳಿತೀವಿ ನೋಡಿರಿ, ಕ್ಲೀನಾಗಿ ಬಟ್ಟೆಲಿಂತ ಒರೆಸ್ಬೇಕು. ಇಲ್ಲಿಗೆ ನೀರು ಹೋಗೋ ಜಾಲರಿ ಟೈಪು ಸೋಸೋದಿರ್ತದಲ್ಲ ರೀ, ಆ ಥರ ಎಲ್ಲ ಸೋಸ್ಕೋಬೇಕು. ನೋಡ್ಬೋದು ನನ್ನ ಬೆಂಡೆಕಾಯಿ ಒಳಗೆ ಚೂರು ನೀರಿದೆ, ಆದ್ರೂ ನಾವು ಚೆನ್ನಾಗಿ ಇದರಲ್ಲಿಂದ ಫ್ರೈ ಮಾಡೋದ್ರಿಂದ ಅದೆಲ್ಲ ಇದು ಹೋಗಿಬಿಡ್ತದೆ ರೀ. ಅಂದರೆ ಇದು ನಮಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಂದರೆ ಅದು ನಮಗೆ ಒಳ್ಳೆ ಪರಿಮಳ ಬರುತ್ತೆ. ಬೆಂಡೆಕಾಯಿ ಫ್ರೈ ಆಗಬೇಕಾದ್ರೆ ನಾನು ಇದಕ್ಕೆ ಒಂಚೂರು ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ. ನೋಡ್ಬೋದು, ಇದು ಒಂದು ಸ್ವಲ್ಪ ನಾವು ಚೆನ್ನಾಗಿ ಈ ಥರ ನೋಡಿರಿ. ನಾವು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಲಾರ್ದೇ ಇದು ಮಾಡಬೇಕು. ಇದರೊಳಗೆ ನೀರಿನ ಅಂಶ ಇತ್ತು ಅಂತಂದರೆ ಅದು ಲೋಳೆ ಬರುತ್ತೆ ರೀ. ಹಾಗಾಗಿ ಇದನ್ನು ಈ ಥರ ನೀವು ನೋಡ್ಬೋದು, ನಮ್ಮದು ನೋಡ್ತಾ ಇದ್ದೀವಿ, ಇದು ಒಟ್ಟು ಹಿಂಗೆ ಲೋಳೆ ಥರನೇ ಇಲ್ಲ, ನೋಡ್ಬೋದು ನೀವು. ಅಂದರೆ ಬಿಡಿ ಆಗೇ ಇದೆ ರೀ. ನಾವು ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು ರೀ, ನಮ್ಮದು ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾವು ಚೆನ್ನಾಗಿ ಇದನ್ನು ಎಣ್ಣೆ ಸ್ವಲ್ಪ ಹಾಕಿದೆ ನೋಡಿರಿ, ಅದರೊಳಗೆ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಅಂದರೆ ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದರೆ ಇದು ಲೋಳೆನೂ ಹತ್ತೋದಿಲ್ಲ ರೀ, ಮತ್ತು ಜಿಗಿನೂ ಆಗೋದಿಲ್ಲ. ಈ ಥರನೇ ನಮಗೆ ಗೋಲ್ಡನ್ ಬ್ರೌನ್ ಥರನೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡಿ ಇದು ಬೆಂಡೆಕಾಯಿ ಸಪ್ರೇಟನ್ನು ತೆಗೆದಿಟ್ಕೊತಿದ್ದೀನಿ ರೀ. ನೋಡ್ಬೋದು ನೀವು, ನಮ್ಮದು ಬೆಂಡೆಕಾಯಿ ಈ ಥರ ನಾನು ಗೋಲ್ಡನ್ ಬ್ರೌನ್ ಆಗೋತನ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗ ನಾನು ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ. ಇಲ್ಲಿ ನಾವು ಸ್ವಲ್ಪ ಮಸಾಲೆಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಈ ಒಂದು ಸಾಂಬಾರಿಗೆ ನೋಡಿರಿ, ಇಲ್ಲಿ ಸ್ವಲ್ಪ ಒಂದು 5 ರಿಂದ 6 ಮೆಂತ್ಯಕಾಳು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪನೇ ಈರುಳ್ಳಿ, ಸ್ವಲ್ಪನೇ ನಾವು ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕು, ನಮಗೆ ಅದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ನಾನಿಲ್ಲೊಂಚೂರು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಲಾಗ್ತೀನಿ, 1/4 kg ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ರೀ. ಒಂದು 8 ಕಾಳು ಮೆಣಸು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ನೋಡ್ಬೋದು ರೀ ಒಂದು ಸ್ವಲ್ಪನೇ ಹಳೇದು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಮತ್ತು ನೋಡ್ಬೋದು ನೀವು, ನಾನು ಒಂದು 2 ಟೊಮೆಟೊ ದೊಡ್ಡದು ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಒಂಚೂರು ನಾವು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಫ್ರೈ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪು, 1 ಕಡ್ಡಿಗೆ ಎಷ್ಟು ಬರುತ್ತೆ ನೋಡಿರಿ, ದೊಡ್ಡ ಎಲೆಗಳಿದ್ದಾವೆ, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಮತ್ತು ನೀವು ನೋಡ್ಬೋದು ಇಲ್ಲಿ ನಮ್ಮದು ಬೆಳ್ಳುಳ್ಳಿ ಸಹ ಇಟ್ಕೊಂಡಿದ್ದೇನೆ. 1 ಗೆಡ್ಡೆ, ಅಂದರೆ ಒಂದು 10 ರಿಂದ 12 ಗೆಡ್ಡೆ ಬೆಳ್ಳುಳ್ಳಿ ಇದೆ ರೀ. ಇದ್ರ ಜೊತೆಗೆ ನಾವು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೀವು ನೋಡ್ಬೋದು ಇಲ್ಲಿ ನಾನು ಅರ್ಧ ತೆಂಗಿನಕಾಯಿ ತುರಿಯನ್ನು ಮಾಡಿಟ್ಕೊಂಡಿದ್ದೀನಿ ರೀ, ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಇದು ನಮಗೆ ಜಸ್ಟ್ ಇದಾದರೆ ಸಾಕು, ಫ್ರೈ ಆದರೆ ಸಾಕು. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ರೀ. ಇದ್ರ ಜೊತೆಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನಮ್ಮದೆಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ. ಈಗ ನಾನು ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಬಿಟ್ರಿ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ನೋಡ್ಬೋದು ರೀ, ನಾನು ಬೆಂಡೆಕಾಯನ್ನು ಇದನ್ನು ತೆಗೆದು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ.
ನಮ್ಮದು ಮಿಕ್ಸಿಗೆಲ್ಲ ಹಾಕೊಂಡಾಗಿದೆ ರೀ, ನೀವು ನೋಡ್ಬೋದು. ನಾನು ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ನೀರಿನ ಅಂಶ ಏನೂ ಇಲ್ಲ ನೋಡಿರಿ. ಹಾಗಾಗಿ ನೀರಿಗೆ ಹಾಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನಾನು ಧನಿಯಾ ಪುಡಿಯನ್ನೇ ಇಟ್ಕೊಂಡಿದ್ದೇನೆ ರೀ. ಈ ಧನಿಯಾ ಪುಡಿ ಅಂದರೆ ನಮಗೆ ನೀವು ಧನಿಯಾ ಕಾಳು ಯೂಸ್ ಮಾಡ್ಬೋದು. ನಾನು ಧನಿಯಾ ಕಾಳು ಬದಲು ಪುಡಿನೇ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ರೀ. ಇದನ್ನು ಸಹ ಇದಕ್ಕೆ ಹಾಕಿಬಿಟ್ಟು ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ನಮ್ಮದು ಇದು ರುಬ್ಕೊಂಡಾಗಿದೆ ರೀ. ತುಂಬ ಟೇಸ್ಟಾಗಿರುತ್ತೆ. ನೀವು ಈ ಥರ ಖಾರ ರುಬ್ಬಿದ ಮೇಲೆ ಒಂಚೂರು ಬಾಯಿಗೆ ಇಟ್ಕೊಂಡು ನೋಡಿರಿ. ಇದು ಒಂದು ಬೆಂಡೆಕಾಯ್ದು ರುಬ್ಬಿದ್ದು ಮಸಾಲ ಇಷ್ಟೊಂದು ಟೇಸ್ಟ್ ಇರುತ್ತೆ. ಮತ್ತು ಸಾಂಬಾರನ್ನು ತುಂಬ ಟೇಸ್ಟ್ ಇರುತ್ತೆ. ನಾವು ಈ ಮಲೆನಾಡು ಸೈಡ್ನಲ್ಲಿ ಈ ಥರನೇ ಬೆಂಡೆಕಾಯಿ ಸಾಂಬಾರು ನಮ್ಮ ಮನೆಯಲ್ಲಿ ಮಾಡುವಂಥದ್ದು ರೀ. ಕೆಲವೊಂದು ಸತಿ ಬೇಳೆ ಹಾಕಿ ಮಾಡ್ತಾರೆ, ನಾವು ಬರೀ ಬೆಂಡೆಕಾಯಿ ಖಾರ ರುಬ್ಬಿ ಹಾಕಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿರಿ, ಕಮೆಂಟ್ ಮಾಡಿ ಹೇಳಿ, ನಮಗೆ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಹೆಂಗಿದೆ ಅಂಥೇಳಿ. ಇವಾಗ ನೋಡ್ಬೋದು ನಮ್ಮದು ಬಾಣಲೆ ಬಿಸಿ ಮಾಡೋಕೆ ಇಟ್ಕೊಂಡಿನಿ ರೀ. ಒಂಚೂರು ಒಗ್ಗರಣೆ ಹಾಕೋಬೇಕಾಗುತ್ತೆ. 1-2 ಸ್ಪೂನು ಆಯಿಲು. ಯಾಕಂದ್ರೆ ನಾವು ಬೆಂಡೆಕಾಯಿ ಆಯಿಲಲ್ಲೇ ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿರಿ. ಹಾಗಾಗಿ ಸ್ವಲ್ಪನೇ ನಾವು ಬಿಸಿ ಮಾಡ್ಕೊಳ್ಳೋಣ. ನಮ್ಮದು ಆಯಿಲ್ ಬಿಸಿಯಾಗಿದೆ ರೀ. ಈಗ ಸ್ವಲ್ಪನೇ ಸಾಸಿವೆ. ನಾವು ಲಾಸ್ಟಿಗೆ ಒಗ್ಗರಣೆ ಈ ಥರನೇ ಕೊಡೋದ್ರಿ, ನೋಡ್ಬೋದು ನೀವು. ಇವಾಗ ನಮ್ಮದಿದು ಇದು ರುಬ್ಬಿದ ಮಸಾಲೆ ಇದೆ ನೋಡಿರಿ, ಇದಕ್ಕೆ ಹಾಕ್ಕೊಂಡು ನಾವು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಇದು ನಾವು ಈ ಥರ ಬಾಡಿಸ್ಕೊಳ್ಳೋಣ್ರಿ. ಅಂದರೆ ನಾವು ಹಾಫ್ ಫ್ರೈ ಮಾಡಿದೆ ನೋಡಿರಿ. ಈಗ ನಮ್ಮದು ಇದು ಒಂದು ಸ್ವಲ್ಪ ನಾವು ಈ ಥರ 1-2 ನಿಮಿಷಗಳ ಕಾಲ ಈ ಥರ ಬಾಡಿಸ್ಕೊಂಡೆ ಅಂದ್ರೆ ನೋಡಿರಿ, ನಮಗೆ ಬೆಂಡೆಕಾಯಿ ಹಾಕೋದು ಸ್ವಲ್ಪ ನೀರು ಹಾಕಿ ಬೇಯಿಸೋದಷ್ಟೇ ಇರುತ್ತದೆ. ಈಗ ನಮ್ಮದು 2 ನಿಮಿಷ ಬೆಂದದಾಗಿದೆ. ಇವಾಗ ಇದಕ್ಕೆ ಒಂಚೂರು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರೀ. ನಾವು ಮಸಾಲ ರುಬ್ಕೊಂಡಿದ್ದೆ ನೋಡಿರಿ, ಅದೇ ನೀರು. ನಮ್ಮದು ಸ್ವಲ್ಪ ಕುದಿ ಬರಬೇಕಾಗುತ್ತೆ ರೀ. ನಾನು ಮಸಾಲ ಎಲ್ಲ ಹಾಕ್ಕೊಂಡು ಮತ್ತು ನೀರನ್ನು ಹಾಕ್ಕೊಂಡು ಇದು 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ರೀ. ಆವಾಗ ಬೆಂಡೆಕಾಯನ್ನ ಹಾಕತ್ತೀನಿ. ನಮ್ಮದು ನೋಡಿರಿ ಸಾಂಬಾರು ಕುದೀತಾ ಇದೆ. ಈ ಥರ ನೊರೆ ಬಂದಿದೆ ನೋಡ್ಬೋದು ನೀವು. ಅದು ಬಂದರೆ ನಮಗೆ ಚೆನ್ನಾಗಿ ಇದು ಸಾಂಬಾರು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾನು ಬೆಂಡೆಕಾಯನ್ನ ಹಾಕ್ಕೊಂಡಿದ್ದೀನಿ ರೀ. ಇದು ಒಂದು 3 ನಿಮಿಷಗಳ ಕಾಲ ಬೇಯಿಸ್ತೀನಿ. ಆಗಲೇ ನಮ್ಮದು ಸ್ವಲ್ಪ ಫ್ರೈ ಮಾಡಿದ್ದೆ ನೋಡಿರಿ. 3 ನಿಮಿಷ ಆದರೆ ಸಾಕು. ನೀವು ನೋಡ್ಬೋದು ನಮ್ಮದು ಸಾಂಬಾರು ಆಗಿದೆ ರೀ. ನಮ್ಮದು ಇಲ್ಲೆಲ್ಲ ಒಂದು ಸ್ವಲ್ಪ ಆಯಿಲನ್ನು ಬಿಟ್ಕೊಂಡಿದೆ. ನಾವು ಸಾಂಬಾರು ಮಾಡಬೇಕಾದ್ರೆ ಇದು ಆಯಿಲು ಬಿಟ್ಕೋಬೇಕು ನೋಡಿರಿ, ಅವಾಗೆ ಒಂದು ಒಳ್ಳೆ ಟೇಸ್ಟ್ ಬರೋದು ನಮ್ಮ ಸಾಂಬಾರಿಗೆ. ಇವಾಗ ನಮ್ಮದು ಸಾಂಬಾರು ರೆಡಿಯಾಗಿದೆ. ನಾನು ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟ್ ಆದಂಥ ಒಂದು ಬೆಂಡೆಕಾಯಿ ಸಾಂಬಾರು ನೋಡಿದ್ರಲ್ರಿ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.